ಬ್ರೇಕ್ ಫೇಲ್ ಆಗಿ ರಸ್ತೆ ಪಕ್ಕದ ಹೊಲಕ್ಕೆ ಹುರುಳಿ ಬಿದ್ದ ಖಾಸಗಿ ಶಾಲಾ ಬಸ್ ಅದೃಷ್ಟವಶಾತ್ ಬಸ್ಸಿನಲ್ಲಿದ್ದ 15 ಶಾಲಾ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಯದ್ದಲದೊಡ್ಡಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ತೀರಾ ಹಳೆಯದಾದ ಬಸ್ ಆಗಿದ್ದರಿಂದ ಬ್ರೇಕ್ ಜಾಮ್ ಆಗಿ ಅಪಘಾತ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಬ್ರೇಕ್ ಫೇಲ್ ಆಗಿರುವುದೇ ಅಪಘಾತಕ್ಕೆ ಪ್ರಮುಖ ಕಾರಣವಾಗಿದೆ. ಘಟನೆ ನಡೆದ ತಕ್ಷಣ ಸ್ಥಳದಲ್ಲಿದ್ದ ಗ್ರಾಮಸ್ಥರು ಗಾಯಗೊಂಡ ಮಕ್ಕಳನ್ನು ಸ್ಥಳೀಯ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆ ಒದಗಿಸಿದರು. ಹುರುಳಿ ಬಿದ್ದ ಬಸ್ ಅನ್ನು ಬಳಿಕ ಟ್ರ್ಯಾಕ್ಟರ್ ಸಹಾಯದಿಂದ ಮೇಲಕ್ಕೆತ್ತಲಾಯಿತು. ಶುಕ್ರವಾರ ಸಂಜೆ ಸುಮಾರು 5:20 ವೇಳೆಗೆ ಈ ಘಟನೆ ನಡೆದಿದೆ. ಶಾಲೆ ಮುಗಿದ ಬಳಿಕ ಮಕ್ಕಳನ್ನು ಮನೆಗಳಿಗೆ ಬೀಡಲು ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಸಾರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ತೀರಾ ಹಳೆಯದಾದ ಬಸ್ ಅನ್ನು ಓಡಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಘಟನೆ ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬ್ರೇಕ್ ಫೇಲ್ ಆಗಿ ರಸ್ತೆ ಪಕ್ಕದ ಹೊಲಕ್ಕೆ ಹುರುಳಿ ಬಿದ್ದ ಖಾಸಗಿ ಶಾಲಾ ಬಸ್ ಅದೃಷ್ಟವಶಾತ್ ಬಸ್ಸಿನಲ್ಲಿದ್ದ 15 ಶಾಲಾ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಯದ್ದಲದೊಡ್ಡಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ತೀರಾ ಹಳೆಯದಾದ ಬಸ್ ಆಗಿದ್ದರಿಂದ ಬ್ರೇಕ್ ಜಾಮ್ ಆಗಿ ಅಪಘಾತ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಬ್ರೇಕ್ ಫೇಲ್ ಆಗಿರುವುದೇ ಅಪಘಾತಕ್ಕೆ ಪ್ರಮುಖ ಕಾರಣವಾಗಿದೆ. ಘಟನೆ ನಡೆದ ತಕ್ಷಣ ಸ್ಥಳದಲ್ಲಿದ್ದ ಗ್ರಾಮಸ್ಥರು ಗಾಯಗೊಂಡ ಮಕ್ಕಳನ್ನು ಸ್ಥಳೀಯ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆ ಒದಗಿಸಿದರು. ಹುರುಳಿ ಬಿದ್ದ ಬಸ್ ಅನ್ನು ಬಳಿಕ ಟ್ರ್ಯಾಕ್ಟರ್ ಸಹಾಯದಿಂದ ಮೇಲಕ್ಕೆತ್ತಲಾಯಿತು. ಶುಕ್ರವಾರ ಸಂಜೆ ಸುಮಾರು 5:20 ವೇಳೆಗೆ ಈ ಘಟನೆ ನಡೆದಿದೆ. ಶಾಲೆ ಮುಗಿದ ಬಳಿಕ ಮಕ್ಕಳನ್ನು ಮನೆಗಳಿಗೆ ಬೀಡಲು ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಸಾರಿಗೆ ನಿಯಮಗಳನ್ನು ಗಾಳಿಗೆ ತೂರಿ ತೀರಾ ಹಳೆಯದಾದ ಬಸ್ ಅನ್ನು ಓಡಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಘಟನೆ ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. हमारा मुफ्ती पुलिस भी रहते हैं और हिंदी परम पुलिस रहते हैं. कोई प्रॉब्लम नहीं है. सूक्ष्म है और देखता रहेगा. ಹಾಗಾಗಿ ನಮಗೆ ನಿಮ್ಮ ಸಲಹೆಗಳಿದ್ರೆ ಯಾವತ್ತಾದ್ರೂ ತಾವು ಫೋನ್ ಮಾಡ್ಬೋದು. ನಮಗಿಂತ ಮುಖ್ಯವಾಗಿ ನೀವು ಇಲ್ಲೇ ನಿಮ್ಮ ಉಮೇಶ್ ಕಾಂಬ್ಳೆ ಹತ್ರದಲ್ಲೇ ಇದ್ದಾರೆ. ಅವರಿಗೆ ನೀವು ಫೋನ್ ಮಾಡಿರಿ. ಅವ್ರನ್ನ ಮೀರಿ ಬಂದರೆ ನಾವು ಇದ್ದೀವಿ. ನಮ್ಮ ಲೆವೆಲಿಗೆ ತಾವೆಲ್ಲ ಸೇರಿ ಅದು ಬರದೇ ಹಾಗೆ ನೋಡ್ಕೊಳ್ತೀವಿ ಅಂತ ವಿಶ್ವಾಸ ಇದೆ. ಹಾಗಾಗಿ ನಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ತಾವು ಮುಂದಿನ ದಿನಗಳಲ್ಲಿ ರಂಜಾನ್ ಬರ್ತಾ ಇದೆ, ರಾಮನವಮಿ ಬರ್ತಾ ಇದೆ, ಮತ್ತು ಹೋಳಿ ಹಬ್ಬ ಬರ್ತಾ ಇದೆ, ಶಿವಾಜಿ ಜಯಂತಿ ಬರ್ತಾ ಇದೆ, ಹಿಂದೂ ಮಹಾಸವೇಶ ಬರ್ತಾ ಇದೆ, ಯುಗಾದಿ ಬರ್ತಾ ಇದೆ. ಎಲ್ಲ ಹಬ್ಬಗಳು ಒಂದೊಂದನ್ನು ಎಲ್ಲರೂ ಸಂತೋಷವಾಗಿ ಆಚರಣೆ ಮಾಡಲಿಕ್ಕೆ ಇರುವಂಥ ಹಬ್ಬಗಳು. ಯಾವುದೇ ಧರ್ಮದ ಹಬ್ಬಗಳಿವೆ, ಜಗಳಾಡಿಕೆ ಯಾವುದಾದ್ರು ಹಬ್ಬಗಳಿದೆಯಾ? ಇಲ್ಲ. ಆದರೆ ಎಲ್ಲ ಸಂತೋಷದಿಂದ ಶಾಂತಿಯಿಂದ ಈಗ ರಂಜಾನ್ ಬಂದರೆ ಬಿರಿಯಾನಿ ಮಾಡ್ತಾರೆ. ಎಲ್ಲ ಸುಮಾರು ಜನ ಹಿಂದೂಗಳು ಯಾರು ನಾನು ಬೆಳೆದಿದ್ದಾರೆ ಅವ್ರ ಮನೆಗೆ ಹೋಗ್ತಾರೆ, ಅವರು ಇವ್ರ ಮನೆಗೆ ಹೋಗ್ತಾರೆ. ಬಟ್ ಈ ಬಾಂಧವ್ಯ ಇದು ಹಾಗೇ ಮುಂದುವರಿಲಿ. ಯಾವ ಊರಲ್ಲಿ ಏನಾದರೂ ಹಾಕ್ಕೊಳ್ಳಿ, ರಾಯಚೂರು ಜಿಲ್ಲೆಯಲ್ಲಿ ಏನು ಆಗಲಿರೋ ಹಾಗೆ ತಾವೆಲ್ಲ ಸಹಕರಿಸಬೇಕು ಅಂತ ಹೇಳಿ ಮತ್ತು ತಾವೆಲ್ಲ ಇಲ್ಲಿಗೆ ಬಂದು ತಮ್ಮ ಸಲಹೆ ಸೂಚನೆ ಕೊಟ್ಟಿದ್ವಿ, ಅದನ್ನು ನಾವು ಪಾಲನೆ ಮಾಡ್ತೀವಿ. ಹಾಗಾಗಿ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು. 12 ಗಂಟೆ ಆದ ನಂತರ ಎಲ್ಲನೂ ಬಣ್ಣ ಆಡೋದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಆಮೇಲೆ ಮೂರನೇದಾಗಿ ಈ ಕಾಮದಾನ ಮಾಡುವಾಗ ಬೆಂಕಿ ಏನೋ ಹಚ್ತಿರಲ್ಲ, ಅವಾಗ ಸ್ವಲ್ಪ ವೈಯರು, ಆಮೇಲೆ ಅಕ್ಕಪಕ್ಕದಿರುವಂತಹ ಎಲ್ಲ ಪ್ರಾಪರ್ಟಿ, ಆಮೇಲೆ ನೀವು ವೈಯರ್ಸ್ಗಳು ಇರಬೇಕಾದ್ರೆ, ಆಮೇಲೆ ಸಣ್ಣ ಮಕ್ಕಳು, ಆಮೇಲೆ ದಯವಿಟ್ಟು ಯಾರು ಪೆಟ್ರೋಲ್ ಗಿಟ್ರೋಲನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬಾರ್ದು. ಗೊತ್ತಾಗಲ್ಲ ಅದ್ರ ಫ್ಲೇಮೇಬಲ್ ಹೆಂಗಿರುತ್ತೆ ಅಂದರೆ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಸುತ್ತಮುತ್ತ ಎಲ್ಲ ಕಡೆ ತೊಗೊಂಡ್ಬಿಡುತ್ತೆ. ಗೊತ್ತಿರಲ್ಲ, ಮನೆಯಾಗ ಬರೀ ಚಿಮಣಿ ಹಚ್ತಿರ್ತಾರೆ, ಅದನ್ನ ಎಲ್ಲ ಕಡೆ ಹೋಗ್ತಾರೆ, ಕೆಲವ್ರು ಹಾಕಿಬಿಡ್ತಾರೆ. ಆಮೇಲೆ ಟೈರ್ಗಳನ್ನು ಸುಡ್ಲಿಕ್ಕೆ ಹೋಗ್ಬಾರ್ದು. ಟೈರ್ಗಳನ್ನು ಕೆಲವು ಕಡೆ ಸುಡ್ತಾರೆ. ಸಾಂಕೇತಿಕವಾಗಿ ಏನು ಸಂಪ್ರದಾಯ ಏನೇನು ಬೇಕು ಜಸ್ಟ್ ಅದು ಸುಟ್ಟು ಅದನ್ನು ಪೂಜೆ ಮಾಡಿ ಮುಗಿಸಿದ್ರೆ ನಮಗೂ ಒಳ್ಳೆಯದು,
ನಮ್ಮ ಮುಂದೆ ಬರುವಂಥ ಎಲ್ಲ ಪೀಳಿಗೆ ಒಳ್ಳೆಯದು. ಆಮೇಲೆ ನಮ್ಮ ಅಟ್ಮಾಸ್ಫಿಯರ್ ನಮ್ಮ ಇದೂ ಸಹಿತ ಯಾವುದೇ ರೀತಿ ಕಲುಷಿತ ಆಗಲ್ಲ. ಹೀಗಾಗಿ ಇಲ್ಲಿವರೆಗೆ ನಮ್ಮ ಕರೆಗೆ ಹೋಗ್ಬಿಟ್ಟು सावीरं करवावहै तेजस्विनामधीतमस्तु श्वसामदे नमः पार्वतीपति श्वसाम्बजे नमः पार्वतीपति महादेव जगदादि जगद्गुरु पंचाचार्य महाराज की जय, महालक्ष्मी महाराज की जय, जय मंडलम जय नमः पार्वतीपति महादेव। ಈಗ ಮಕ್ಕಳಿಂದ ಒಂದು ಸಣ್ಣ ನೂತನ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರದ ಕಟ್ಟಡ ಉದ್ಘಾಟನಾ ಮಾಡಿಕೊಂಡಿರುವಂತಹ ಜಯೇಂದ್ರರಾವ್ ಪತಂಗೆ ಸರ್ ಅವರಿಗೆ ಕೂಡ ಕೇಳಿಕೊಳ್ತೇನೆ. ಹಾಗೆ ಹಿರಿಯರು ವೇದಿಕೆ ರುದ್ರಪ್ಪ ಅಂಗಡಿ ಸರ್ ಅವರಿಗೆ ಕೂಡ ಹೂಗುಚ್ಚ ನೀಡುವುದರ ಮೂಲಕ ಸ್ವಾಗತವನ್ನು ಮಾಡಬೇಕು. ನಮ್ಮ ನಾಯಕರು ಹೂಗುಚ್ಚ ನೀಡಿ ಸ್ವಾಗತ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಅದೇ ರೀತಿಯಾಗಿ ಮಲ್ಲೇಶ್ವರಿ ಮೇಡಮ್ ಅವರಿಗೂ ಕೂಡ ಹೂಗುಚ್ಚ ನೀಡಿ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಸರ್ದಾರ್ ಇದ್ದಂಥ ಸಂದರ್ಭದಲ್ಲೂ ಸಹಿತ ಸಂಗಮೇಶ್ವರ್ ಸಾಹೇಬರು ನಮ್ಮ ಹಿರಿಯರು ಜೊತೆಗೆ ನಾವು ಅವರು ಒಂದೇ ಕ್ಯಾಬಿನೆಟಲ್ಲಿ ಕೆಲಸ ಮಾಡಿದವರು. ಅವ್ರ ಕಾಲದಿಂದನೂ ಸ್ಕೌಟ್ ಗೈಡ್ಸು ಇಲ್ಲಿ ಬೆಳೀತಾ ಬಂದಿದೆ. ಎಲ್ಲ ತಾಲೂಕುಗಳಲ್ಲೂ ಸ್ಕೌಟ್ ಗೈಡ್ಸ್ ಇದೆ. ಸ್ಕೌಟ್ ಗೈಡ್ಸಿನ ಉದ್ದೇಶ ಮಕ್ಕಳಲ್ಲಿ, ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ ದೇಶಪ್ರೇಮ, ಪರಿಸರ ಪ್ರೇಮ, ಪ್ರಾಣಿಗಳ ಬಗ್ಗೆ ಅನುಕಂಪ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಿಸ್ತು ಮತ್ತು ಸೇವೆ, ಈ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳ ಮೂಲಕ, ಶಿಕ್ಷಕರ ಮೂಲಕವಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ನನಗೆ ಸಂತೋಷ ಅಂತ ಹೇಳಿದ್ರೆ ಅವರ ರಾಜಕೀಯದ ಮಧ್ಯೆಯೂ ಸಹಿತ ಶ್ರೀಮಾನ್ ಬೋಸರಾಜ್ ಅವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು KKRDB ಸಂಸ್ಥೆಯಿಂದ ನಮಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕೊಟ್ಟು ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಅದರ ಉದ್ಘಾಟನೆಗೋಸ್ಕರ ಅಂಥೇಳಿ ಅವ್ರ ಜೊತೆಯಲ್ಲಿ ಇರಲಿಕ್ಕೆ ನಾನು ಸಹಿತ ಬಂದಿದ್ದೇನೆ. ಮಾನ್ವಿಗೂ ಸಹಿತ ಒಂದು 50 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಮಸ್ಕಿಗೂ ಸಹಿತ ಕೊಡ್ತಕ್ಕಂಥದ್ದಿದೆ. ಕೆಲವು ಕಡೆಗಳಲ್ಲೆಲ್ಲ ತಾಲೂಕು ಭವನಗಳನ್ನು ಕಟ್ಟಬೇಕು ಅಂತಕ್ಕಂಥ ಉದ್ದೇಶನ ನಾವು ಇಟ್ಕೊಂಡಿದ್ದೇವೆ. ಅದಕ್ಕೆ ಬೋಸರಾಜ್ ಅವರು ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ತುಂಬ ಚಿರುಣಿಯಾಗಿದ್ದೇನೆ. ಸ್ಕೌಟ್ ಗೈಡ್ ಸಂಸ್ಥೆಯನ್ನು ರಾಜ್ಯದಲ್ಲಿ ಪ್ರಭಾವಿತವಾಗಿ ಬೆಳೆಸಬೇಕು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದನ್ನು ಬೆಳೆಸಬೇಕು ಅಂಥೇಳಿ ನಾವೆಲ್ಲರೂ ಸಾಮೂಹಿಕವಾಗಿ ಭಾಳ ಒಂದು ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದೇವೆ. ಇಲ್ಲಿ ತಿಮ್ಮಯ್ಯನವರಿದ್ದರು, ಈಗಿಲ್ಲ. ಈಗ ಇರ್ತಕ್ಕಂಥ ಬೊರ್ರಡ್ಡಿಯವರು ಅವರ ಟೀಮ್ ಜೊತೆಯಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ನಾನು ಇದಕ್ಕೋಸ್ಕರ ಅವರಿಗೆ ತುಂಬ ಚಿರುಣಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಮಾನವ ಸಂಪನ್ಮೂಲ ಏನಿದೆ ಅಂದರೆ ವಿದ್ಯಾರ್ಥಿಗಳು, ಯುವಕರು ಅವರ ಕೌಶಲ್ಯಗಳನ್ನು ಹೆಚ್ಚು ಮಾಡಬೇಕು. ಅದಕ್ಕೆ ಸ್ಕೌಟ್ ಗೈಡ್ಸು ಕಲ್ಯಾಣ ಕರ್ನಾಟಕದ ವಿಭಾಗದಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಗರದ ಕಿಲ್ಲೆ ಬೃಹನ್ ಮಠದಿಂದ ಗಂಗಾ ನಿವಾಸದವರೆಗೆ ಹಿಂದೂ ಸಮ್ಮೇಳನ ಸಮಿತಿಯಿಂದ ಭವ್ಯ ಶೋಭಾಯಾತ್ರೆ ಆಯೋಜಿಸಲಾಯಿತು. ಹಿಂದೂ ಜಾಗೃತಿಗಾಗಿ ನಡೆಸಿದ ಈ ಮೆರವಣಿಗೆಯಲ್ಲಿ ಸ್ವತಂತ್ರ ಹೋರಾಟಗಾರರು ಹಾಗೂ ದಾರ್ಶನಿಕರ ಭಾವಚಿತ್ರಗಳನ್ನು ಪ್ರದರ್ಶಿಸಲಾಗಿದ್ದು, ಮಹಿಳೆಯರು ಸೇರಿದಂತೆ 1000ಕ್ಕೂ ಹೆಚ್ಚು ಜನರು ಭಾಗವಹಿಸಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್, ಮಾಜಿ ಸಂಸದ BV ನಾಯಕ ಸೇರಿದಂತೆ ಹಲವು ಗಣ್ಯರು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಮೆರವಣಿಗೆ ಯುದ್ಧಕ್ಕೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಒದಗಿಸಿತು. ಬಳಿಕ ಗಂಗಾ ನಿವಾಸದ ಮುಂಗ್ಲಿ ಪ್ರಾಣದೇವರ ಗುಡಿ ಬಳಿ ಸಮಾವೇಶ ನಡೆಯಿತು. ಈ ಸಂದರ್ಭದಲ್ಲಿ ಹಿಂದೂ ಸಮ್ಮೇಳನ ಸಮಿತಿಯಿಂದ ಆಯೋಜಿಸಲಾದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಾಲಕೃಷ್ಣ ದೋತಿಹಾಳ, ಸಮಾಜದ ಜಾಗೃತಿಯ ಅಗತ್ಯತೆಯನ್ನು ಒತ್ತಿ ಹೇಳಿದರು. ದೇಶದಲ್ಲಿ ಸೋಲು ಆರಂಭವಾಗಿದ್ದು ನಮ್ಮವರಿಂದಲೇ ಮೋಸವಾಗಿದ್ದಾಗ ಎಂದು ಹೇಳಿದ ಅವರು, ಜಾಗೃತಿ ಸಮಾಜ ನಿರ್ಮಾಣದ ಅಗತ್ಯವಿದೆ ಎಂದರು. ಇನ್ನು ಗ್ರಾಮೀಣ ಭಾಗದ ಅನೇಕ ದೇವಸ್ಥಾನಗಳಲ್ಲಿ ಎಲ್ಲ ಸಮುದಾಯದ ಜನರಿಗೆ ಪ್ರವೇಶ ಇಲ್ಲದಿರುವುದು
ಆಗಿದ್ದು ವಿಷಾದನೀಯ ಎಂದು ತಿಳಿಸಿದರು. ಬಸವಣ್ಣನವರ ಯುವನಾರವ ಇವ ನಮ್ಮವ ಎಂಬ ಸಮಾನತೆಯ ಸಂದೇಶ ಸಮಾಜದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಯಚೂರು ನಗರದಲ್ಲಿ ಕಳೆದ 3 ದಿನಗಳಿಂದ ಹೆಲಿಕಾಪ್ಟರ್ ಮೂಲಕ ನಡೆಯುತ್ತಿರುವ ಶೋಧ ಕಾರ್ಯ ನಗರ ನಿವಾಸಿಗಳಲ್ಲಿ ಕುತೂಹಲ ಮೂಡಿಸಿದೆ. ಕಳೆದ 3 ದಿನಗಳಿಂದ ಪ್ರತಿದಿನ ಬೆಳಗ್ಗೆ ಸುಮಾರು 4 ಗಂಟೆಗಳ ಕಾಲ ಹೆಲಿಕಾಪ್ಟರ್ ಒಂದು ನಗರ ಹೊರವಲಯದ ಗುಡ್ಡಗಾಡು ಪ್ರದೇಶಗಳಲ್ಲಿ ಸತತವಾಗಿ ಸಂಚರಿಸುತ್ತಿದ್ದು ಸಮೀಕ್ಷೆ ನಡೆಸುತ್ತಿರುವುದು ಕಂಡುಬಂದಿದೆ. ಆದರೆ ಈ ಶೋಧ ಕಾರ್ಯ ಯಾವ ಕಾರಣಕ್ಕಾಗಿ ನಡೆಯುತ್ತಿದೆ, ಯಾವ ಇಲಾಖೆ ಇದರ ಹಿಂದೆ ಇದೆ, ಯಾವ ರೀತಿಯ ಸಮೀಕ್ಷೆ ನಡೆಯುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಹೀಗಾಗಿ ಈ ಬೆಳವಣಿಗೆ ರಾಯಚೂರು ನಗರ ನಿವಾಸಿಗಳಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕೆಂದು ಆಗ್ರಹ ಕೇಳಿಬರುತ್ತಿದೆ. ಸರ್ಚಿಂಗ್ ಡ್ರಗ್ಸ್ ಮುಕ್ತ ಕರ್ನಾಟಕ ಫಿಟ್ನೆಸ್ ಫಾರ್ ಆಲ್ ಸೈಬರ್ ಕ್ರೈಮ್ ಜಾಗೃತಿ ಹಾಗೂ ಹೆಲ್ಮೆಟ್ ಧಾರಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಇಂದು ರಾಯಚೂರು ಜಿಲ್ಲಾ ಪೊಲೀಸ್ ಮತ್ತು ಎಸ್ಬಿಐ ಸಹಯೋಗದಲ್ಲಿ 5 ಕಿಲೋಮೀಟರ್ ಮ್ಯಾರಥಾನ್ ಆಯೋಜಿಸಲಾಯಿತು. ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಜಿಲ್ಲಾ ಪೊಲೀಸ್ ಕಚೇರಿವರೆಗೆ ನಡೆದ ಮ್ಯಾರಥಾನ್ಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅರ್ನಂಗುಶಿಗಿರಿ ಚಾಲನೆ ನೀಡಿದರು. ಈ ಓಟದಲ್ಲಿ ಸಾರ್ವಜನಿಕರು, ಪೊಲೀಸ್ ಸಿಬ್ಬಂದಿ ಹಾಗೂ ಎಸ್ಬಿಐ ಅಧಿಕಾರಿಗಳು ಉತ್ಸವದಿಂದ ಭಾಗವಹಿಸಿದರು. ಉತ್ತಮ ಪ್ರದರ್ಶನ ನೀಡಿದ ಓಟಗಾರರಿಗೆ ಹೆಲ್ಮೆಟ್ ಧರಿಸಿ ಪ್ರಶಂಸಾ ಪತ್ರ ನೀಡಿ ಗೌರವಿಸಲಾಯಿತು.